ನೋಡಿ, ಹುಬ್ಬಳ್ಳಿಯ ಲವ್ ಸ್ಟೋರಿ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ಲವ್ ಸ್ಟೋರಿ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಾದಂತಹ ಯುವತಿ ಅಂಕಲ್ ಲವ್ ಸ್ಟೋರಿ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟು ಅಂತಂದ್ರೆ, ಈ ಅಂಕಲ್ಲು ಪ್ರಕಾಶ ಮದುವೆಯಾಗಿ ಆ ಯುವತಿಯ ಜೊತೆಗೆ ಫೋಟೋವನ್ನ ಸ್ಟೇಟಸ್ ಹಾಕೊಂಡಿದ್ದಾನೆ. ಕೆಲ ದಿನಗಳ ಹಿಂದೆಯಷ್ಟೇ ಯುವತಿ ಜೊತೆ ಎಸ್ಕೇಪ್ ಆಗಿದ್ದ ಈ ಪ್ರಕಾಶ ಪ್ರೀತಿಸಿ ಓಡೋಗಿತ್ತು. ಯುವತಿ ಕರಿಷ್ಮಾ ಹಾಗೆ ಅಂಕಲ್ ಪ್ರಕಾಶ್ ಗೋಪಿ ಅಂತ. ಒಂದು ಕಡೆ ಕರಿಷ್ಮಾ ಅವರ ತಂದೆ ತಾಯಿ ಬೀದಿ ಅನ್ನೋದ್ರು, ಎಲ್ಲೋದ್ಲು ನನ್ನ ಮಗಳು ಅಂತ. ಪಾಪ ಕೇಶವಾಪುರ ಪೊಲೀಸ್ ಠಾಣೆಗೂ ಕೂಡ ಈ ಸಂಬಂಧ ದೂರನ್ನು ಕೊಟ್ಟಿದ್ರು. ಆದರೆ ಈಗ ನೋಡಿದ್ರೆ ಅಂಕಲ್ ಜೊತೆಗೆ ಯುವತಿ ಮದುವೆ ಆಗಿರೋ ಫೋಟೋವನ್ನು ಅಂಕಲ್ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ. ಮದುವೆಯಾಗಿ ಫೋಟೋವನ್ನು ಸ್ಟೇಟಸ್ಗೆ ಹಾಕೊಂಡಿರೋದು ಪ್ರಕಾಶ. 50 ವರ್ಷದ ಅಂಕಲ್ ಪ್ರಕಾಶ ಈಗಷ್ಟೇ ಟೀನೇಜ್ ದಾಟಿರುವಂಥ ಮೇಜರ್. 18ರಿಂದ 20 ವರ್ಷ, ಆಲ್ಮೋಸ್ಟ್ ನಿಯರ್ಲಿ. ಮಗಳ ವಯಸ್ಸಿನ ಯುವತಿಯನ್ನು ಮದುವೆ ಆಗಿದ್ದಾನೆ ಈತ ಪ್ರಕಾಶ್ ಗೋಪಿ. ಆದರೆ ಆ ಯುವತಿಯ ಪೋಷಕರು ಮಾತ್ರ ಅಲದಾಡಿದ್ದು ಅಷ್ಟಿಷ್ಟಲ್ಲ, ಗೋಳಾಡಿದ್ದು ಅಷ್ಟಿಷ್ಟಲ್ಲ. ಹಾದಿ ಬೀದಿ ಎಲ್ಲ ಕಡೆ ಹುಡುಕಾಡಿದ್ರು. ಕಡೆಗೆ ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟರು. ಅನುಮಾನದ ಬಗ್ಗೆಯೂ ಕೂಡ ಒಂದಷ್ಟು ಜನರನ್ನ ವಿಚಾರಿಸಿದಾಗ ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ರು, ಲೊಕೇಶನ್ ಟ್ರ್ಯಾಕ್ ಮಾಡ್ತಾಯಿದ್ರು. ಈಗ ನೋಡಿದ್ರೆ ಪ್ರಕಾಶ್ ಸ್ಟೇಟಸಲ್ಲಿ ಹಾಕೊಂಡಿರೋ ಫೋಟೋ ಇದು, ಮದುವೆ ಆಗಿರೋದ್ರ ಬಗ್ಗೆ. ಇದಕ್ಕೇನು ಹೇಳ್ಬೋದು? ಪ್ರೀತಿ ಕುರುಡು ಪ್ರೇಮ ಕುರುಡು ಅಂತ ಹೇಳ್ತಾರಲ್ಲ, ಹಾಗೆ ಏನು ಹೇಳೋಕ್ಕಾಗತ್ತೆ? ಆ ಯುವತಿಗೆ ಗೊತ್ತಿರಬೇಕಿತ್ತಷ್ಟೆ. ಅಜ್ಜಿ ಮನೆಗೆ ಹೋಗ್ತೀನಿ ಅಂಥೇಳಿ ಯುವತಿ ಹೋಗಿದ್ಲು ಮನೆಯಿಂದ ಹೊರಗಡೆ. ಆದರೆ ಇದಕ್ಕಿದ್ದಂಗೆ ನಾಪತ್ತೆ ಆಗಿಬಿಟ್ಲು. ಆಮೇಲೆ ಪೋಷಕರು ಹುಡುಕಾಡಿದ್ದ ಜಾಗನೇ ಇಲ್ಲ. ಫೋಟೋ ಹಿಡ್ಕೊಂಡು ಎಲ್ಲರೂ ಕೇಳ್ತಿದ್ರು, ನನ್ನ ಮಗಳನ್ನ ನೋಡಿದ್ರಾ ಅಂತ. ಈಗ ನೋಡಿದ್ರೆ ಪ್ರಕಾಶನ್ ಮೊಬೈಲ್ ಸ್ಟೇಟಸ್ ನೋಡಿದ್ರೆ ತನ್ನ ಮಗಳ ಜೊತೆಗೆ ಮದುವೆ ಆಗಿರೋ ಫೋಟೋ. ಇದನ್ನು ನೋಡಿ ಆ ಪೇರೆಂಟ್ಸ್ಗಳಿಗೆ ಹೆಂಗಾಗಿರ್ಬೇಡ.